ಗೈಸ್ ಈಗ ನೀವು ಕೇಳ್ತಾ ಇದ್ರಲ್ಲ ಈ ಒಂದು ವಾಯ್ಸ್ ನಾರ್ಮಲ್ ವಾಯ್ಸ್ ಇದು ನಿಮಗೆ ಕೇಳೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರ್ತಲ್ಲ. ಇದು ಒಂದು ಪ್ರೊಫೆಷನಲ್ಗೆ ವಾಯ್ಸ್ ಇಲ್ಲ. ಈಗ ಜಸ್ಟ್ ನೋಡಿ, ಈಗ ಕೇಳೋದಕ್ಕೆ ವಾಯ್ಸ್ ಇಂಟ್ರೆಸ್ಟ್ ಬರ್ತಿದೆ. ಒಂದು ಪ್ರೊಫೆಷನಲ್ಗೆ ಒಂದು ವಾಯ್ಸ್ ಕೇಳ್ತಾ ಇದೆ. ಮೇನ್ ಇಂಪಾರ್ಟೆಂಟ್ ಒಬ್ಬ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೇಕಾದ್ರೆ ನಮ್ಮೊಂದು ವೀಡಿಯೋ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಮ್ಮೊಂದು ಯೂಟ್ಯೂಬ್ಸ್ ವಿಡಿಯೋ ನಾವೇನು ಮಾಡ್ತಾರಲ್ಲ ಆ ಒಂದು ವಿಡಿಯೋ ವಾಯ್ಸ್ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಕ್ಲಿಯರಿಗೆ ನೋಡೋದು ಜನರಿಗೆ ವಾಯ್ಸ್ ಒಂದು ಪ್ರೊಫೆಷನಲ್ ಆಗಿ ಇರಬೇಕು. ಇಲ್ಲಾಂದ್ರೆ ವಾಯ್ಸ್ ಸರಿಯಾಗಿರಲಿ ಅಂದರೆ ಯಾರು ನಮ್ಮ ವಿಡಿಯೋ ನೋಡಲ್ಲ ಜಾಸ್ತಿ. ಆದ್ರೆ ಬಟ್ ನೀವೆಲ್ಲ ಒಂದು ಯೂಟ್ಯೂಬ್ಸ್ ವಿಡಿಯೋ ಎಡಿಟ್ ಮಾಡೋದು ಒಂದು ಪ್ರೊಫೆಷನಲಾಗಿ ಎಲ್ಲ ನೀವು ನೋಡಿದ್ರ. ಆದ್ರೆ ಬಟ್ ಈಗ ನಾನು ಎಡಿಟ್ ಮಾಡೋದಿಲ್ಲ ಈ ರೀತಿ ವಾಯ್ಸ್ ನೀವು ಕೂಡ ನಿಮ್ಮ ಹತ್ರ ಮೈಕ್ ಇಲ್ಲ, ಆ್ಯಕ್ಚುಲಿ ಮುಟ್ಟು ನಿಮ್ಮ ಹತ್ರ ಮೈಕ್ ಇಲ್ಲ ಅಂದರೂ ಕೂಡ ಈ ರೀತಿ ನೀವು ವಾಯ್ಸ್ ನಿಮ್ಮೊಂದು ವಾಯ್ಸ್ ನೀವು ಈಸಿಯಾಗಿ ನೀವು ಆರಾಮಾಗಿ ಎಡಿಟಿಂಗ್ ಮಾಡ್ಕೊಬೋದು ಒಂದು ಪ್ರೊಫೆಷನಲ್ ಆಗಿ. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮೇನ್ ಇಂಪಾರ್ಟೆಂಟ್ ವಾಯ್ಸು ಮತ್ತು ನಮ್ಮೊಂದು ವೀಡಿಯೋ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗಿರುತ್ತೆ. ವೀಡಿಯೋ ಕ್ವಾಲಿಟಿ ಏನು ಸ್ವಲ್ಪ ಕಡಿಮೆ ಆದರೂ ಕೂಡ ವಾಯ್ಸ್ ಮೇನ್ ಇಂಪಾರ್ಟೆಂಟ್ ಕೇಳಿಸ್ಬೇಕು, ಕ್ಲಿಯರಿಗೆ ಕೇಳಿಸ್ಬೇಕು, ನೋಡೋದು ಜನ ಕ್ಲಿಯರ್ ಕೇಳಿಸ್ಬೇಕು. ಅದ್ರ ಜೊತೆಗೆ ನೋಡೋಂಥ ಜನ ಅಟ್ರಾಕ್ಟ್ ಆಗಬೇಕು, ನಮ್ಮೊಂದು ವಾಯ್ಸ್ ಕೇಳಿ ಪಿದಾ ಆಗಬೇಕು. ಆ ರೀತಿ ವಾಯ್ಸ್ ಕ್ಲಿಯರ್ ಆಗಿರ್ಬೇಕು. ಜಸ್ಟ್ ಆ ರೀತಿ ಇರ್ಬೇಕಾದ್ರೆ ನಾವು ಎಡಿಟಿಂಗ್ ಮಾಡ್ಕೊಳ್ಬೇಕು. ಎಡಿಟಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡೋದು ಏನು ಎಲ್ಲ ನನಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲೇ ನೋಡ್ತೀನಿ. ಈ ಒಂದು ವಿಡಿಯೋ ನೈಟು ರಾತ್ರಿ ಮಳೆ ಆಗ್ತಿದೆ ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಆ ಒಂದು ಕಾರಣಸ್ಕರ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ಹೊಸ ಮಾಡ್ತಾರೆ ಪ್ಲೀಸ್ ಕಲ್ಸ್ಕೊಂಡು ಬಯಸಬೇಕಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಆಗಿರ್ಬೇಕಲ್ಲ ಟನ್ ಅಂತ ಕ್ಲಿಕ್ ಮಾಡ್ತಿದ್ದೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆಲ್ಲ ಹೇಳ್ಬೇಕಾರೆ ಮೊದಲೇ ಹೇಳ್ಬೇಕಾದ್ರೆ ನಾನು ಮೈಕ್ ಯೂಸ್ ಮಾಡ್ತೇನೆ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಹತ್ರ ಮೈಕ್ ಇಲ್ಲ. ಸ್ಟಾರ್ಟಿಂಗ್ ನಾನು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನನ್ನ ಹತ್ರ ಮೈಕ್ ಇಲ್ಲ. ಆ್ಯಕ್ಚುಲಿ ನಾನು ಕೂಡ ಏನು ಮಾಡ್ತಿದ್ದೆ, ಒಂದು ವಿಡಿಯೋ ಮಾಡ್ತಿದ್ದೆ, ಜಸ್ಟ್ ಅದಕ್ಕೆ ವಾಯ್ಸ್ ಆನ್ ಮಾಡ್ತಿದ್ದೆ. ವಾಯ್ಸ್ ಆನ್ ಮಾಡಿ ಅದೇ ಹಂಗೆ ಎಡಿಟ್ ಮಾಡ್ತಿರ್ಕಲ್ಲ, ಹಂಗೆ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಆದರೆ ಬಟ್ ನೀವು ನಿಮ್ಮೊಂದು ವಾಯ್ಸ್ ನಿಮ್ಮ ಹತ್ರ ಮೈಕ್ ಇರಲಿಲ್ಲ ಅಂದರೆ ಇದ್ದರೂ ಕೂಡ ಇರಲಿಲ್ಲ ಅಂದರೂ ಕೂಡ ಈಸಿಯಾಗಿ ನೀವು ಪ್ರೊಫೆಷನಲಾಗಿ ವಾಯ್ಸ್ ಒಂದು ಎಡಿಟಿಂಗ್ ಮಾಡ್ಕೊಳ್ಬೋದು. ಯಾವ ರೀತಿ ಎಡಿಟಿಂಗ್ ಮಾಡೋದು ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಜಸ್ಟ್ ವೇಟ್. ಓಕೆ, ಈಗ ನಾನು ನಿಮಗೆ ಮೊದಲು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಜಸ್ಟ್ ನೀವು ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಏನು ಎಡಿಟಿಂಗ್ ಮಾಡ್ತಾರಲ್ಲ VN ಆಗಿರ್ಬೇಕು, ಕೈನ್ವೆಸ್ಟರ್ ಯಾವುದೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊ. ಈಗ ನೀವು ಆಲ್ಮೋಸ್ಟ್ ತುಂಬ ಜನ ಎಡಿಟ್ ಮಾಡೋದು ಎಲ್ಲ ಅಂದರೆ VN ಅಪ್ಲಿಕೇಶನಲ್ಲಿ ಜಸ್ಟ್ VN ಅಪ್ಲಿಕೇಶನಲ್ಲಿ ಎಡಿಟ್ ಮಾಡೋಕೆ ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ನೀವು ಯಾವುದೋ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೀವು ಯಾವುದಾದ್ರು ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ನಿಮ್ಗೆ ತೋರಿಸ್ತೀನಿ. ಸೆಲೆಕ್ಟ್ ಮಾಡಿ ಒಂದು ವೀಡಿಯೋ ನಾನು ನಿಮಗೀಗ ಜಸ್ಟ್ ನಿಮ್ಮ ಮುಂದೆ ತೋರಿಸ್ತೀನಿ. ಓಕೆ, ಈ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋ ನಾನು ಸೈಜು 16:9 ಯೂಟ್ಯೂಬ್ ಸೈಜಲ್ಲಿ ಇದನ್ನೆಲ್ಲ ರೂಟೇಟ್ ಮಾಡ್ತೀನಿ. ಓಕೆ, ಫುಲ್ ಸೈಜ್ ಇಟ್ಬಿಡ್ತೀನಿ. ಈ ಒಂದು ವಿಡಿಯೋ ವಾಯ್ಸ್ ನಾನು ಪ್ರೊಫೆಷನಲಾಗಿ ಒಂದು ಎಡಿಟಿಂಗ್ ಮಾಡ್ಕೊಳ್ಬೇಕು. ಇಲ್ಲ ನಿಮ್ಮ ಹತ್ರ ನೀವು ಅಂದರೆ ಹೊರಗಡೆ ಒಂದು ವಾಯ್ಸ್ ಓವರ್ ಮಾಡ್ತಾರೆ. ಈಗ ಜಸ್ಟ್ ನಾನು ಡೈರೆಕ್ಟ್ ನಾನು ಮೊಬೈಲ್ ವಿಡಿಯೋ ವಾಯ್ಸ್ ಓವರ್ ರೆಕಾರ್ಡ್ ಆಗಲ್ಲ. ಇದು ಯಾವ ರೀತಿ ಆಗುತ್ತೆ, ಒಂದು ಮೊಬೈಲ್ ಈ ಐಫೋನಲ್ಲಿ ರೆಕಾರ್ಡ್ ಆಗುತ್ತೆ. ನಾನು ಮತ್ತೆ ಎಡಿಟ್ ಮಾಡ್ತೀನಿ. ಈ ಒಂದು ವಾಯ್ಸ್ ಅದಕ್ಕೆ ಸೆಟ್ ಮಾಡ್ತೀನಿ, ಅದಕ್ಕೆ ಮ್ಯಾಚ್ ಆಗೋ ರೀತಿ ಸೆಟ್ ಮಾಡ್ತೀನಿ. ಆವಾಗ ಪ್ರೊಫೆಷನಲಾಗಿ ಆಗುತ್ತೆ. ಯಾಕಂದರೆ ಇದು ಔಟ್ ಸೈಡ್ ಸ್ವಲ್ಪ ಇದನ್ನಾಗಲ್ಲ ಆ್ಯಕ್ಚುಲಿ ಮುಟ್ಟು. ಈಗ ನೋಡಿ, ಈ ಒಂದು ವಿಡಿಯೋ ವಾಯ್ಸ್ ಏನಿದೆ ಇದನ್ನು ಪ್ರೊಫೆಷನಲಾಗಿ ಎಡಿಟಿಂಗ್ ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡ್ಬೇಕು ತುಂಬ ಸಿಂಪಲ್. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ತೋರಿಸ್ತೀವಿ ಒಂದು ಆಪ್ಷನ್ ಬರ್ತದೆ ನೋಡಿ, ಎಕ್ಸ್ಟ್ರಾ ಆಡಿಯೋಸ್ ಅಂತ ಬರ್ತದೆ ನೋಡಿ. ಎಕ್ಸ್ಟ್ರಾ ಆಡಿಯೋ ಅಂತ ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಆಬ್ಜೆಕ್ಷನ್ ನಿಮ್ಮೊಂದು ಆಡಿಯೋ ಸಪ್ರೇಟಾಗಿ ಬರುತ್ತೆ. ಆಡಿಯೋ ಒಂದೇ ಸಪ್ರೇಟಾಗಿ ಬರುತ್ತೆ. ಇಲ್ಲಿ ಜಸ್ಟ್ ಆಬ್ಜೆಕ್ಟ್ಸ್ ಅಂದರೆ ಆಪ್ಟಿಮೈಸೇಷನ್ ಅಂತ ಇದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ನಿಮಗೆ ಅಪ್ಲಿಕೇಶನ್ ಶೋ ಆಗುತ್ತೆ. ಆ ಒಂದು ಅಪ್ಲಿಕೇಶನ್ ಆ್ಯಕ್ಚುಲಿ ಮುಟ್ಟ ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ ಐಫೋನ್ ಯೂಸರ್ಸ್ ಆಗಿರ್ಬೋದು, ಆಂಡ್ರಾಯ್ಡ್ ಯೂಸರ್ಸ್ ಆಗಿರ್ಬೋದು, ಆ ಒಂದು ಅಪ್ಲಿಕೇಶನ್ ಏನು ಮಾಡೋಂಗಿಲ್ಲ. ಜಸ್ಟ್ ನೀವು ಇಲ್ಲಿ ಕಾಣ್ತಿದೆ ನೋಡಿ, ಇದೇ ಒಂದು ಅಪ್ಲಿಕೇಶನ್. ಜಸ್ಟ್ ಈ ಒಂದು ಅಪ್ಲಿಕೇಶನ್ ನಿಮ್ಮ ಪ್ಲೇಸ್ಟೋರ್ ಅವೈಲೇಬಲ್ ಇರುತ್ತೆ. ಏನು ಯಾವುದಂದ್ರೆ ಲೇಕ್ಸ್ ಆಡಿಯೋ ಎಡಿಟರ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಮೇನ್ ಇಂಪಾರ್ಟೆಂಟ್ ಅಂದರೆ ಇದನ್ನ ಬ್ಯಾಕ್ ಕಳಿಸ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ. ಯಾಕಂದರೆ ನಾನು VNಲ್ಲಿ ವಿಡಿಯೋ ಜಾಸ್ತಿ ಎಡಿಟ್ ಮಾಡಲ್ಲ, ಬೇರೆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀನಿ. ಅದ್ರ ಬಟ್ ನಾನೊಂದು ವಾಯ್ಸ್ ಓವರ್ ಮಾಡೋದೆಲ್ಲ ನಾನು ಇದರಲ್ಲೇ ವಾಯ್ಸ್ ಓವರ್ ಮಾಡ್ತಾ ಇರ್ತೀನಿ. ಈಗ ನಾನು ಏನು ಮಾಡ್ತೀನಿ ತುಂಬ ಸಿಂಪಲ್, ಈಗ ತೋರಿಸ್ತೀನಿ ನೋಡಿ. ಓಕೆ, ಈಗ ನಾನು ಎಕ್ಸಾಂಪಲ್ಗೆ ಬಂದ್ಬಿಟ್ಟು ಈಗ ಯಾವುದಾದ್ರು ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಈಗ ಬ್ಯಾಕ್ ಹಾಕ್ತೀನಿ. ಓಕೆ, ಈಗ ವಾಯ್ಸ್ ಬಂದಾಯಿತು. ಜಸ್ಟ್ ಒಂದು ವಾಯ್ಸ್ ಆಫ್ ಆಯಿತು. ಈಗ ವಾಯ್ಸ್ ಏನು ಮಾಡ್ತೀನಿ, ಜಸ್ಟ್ ವೇಟ್. ಈಗ ವಾಯ್ಸ್ ಆಫ್ ಆಗಿದೆ ಅಂದರೆ ಮೈಕ್ ಬಂದ್ ಮಾಡಿದ್ದೀನಿ. ಜಸ್ಟ್ ಈ ಒಂದು ವಿಡಿಯೋ ಮೈಕ್ ವಾಯ್ಸ್ ಇದೆಲ್ಲ ಜಸ್ಟ್ ಇನ್ನು ಸೇರ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಆ ಒಂದು ಅಪ್ಲಿಕೇಶನ್ ನಾನು ಏನು ಮಾಡ್ತೀನಿ, ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದಕ್ಕೆ ನಾನು ಕನ್ವರ್ಟ್ ಮಾಡ್ಕೊತೀನಿ ಡೈರೆಕ್ಟಿಗೆ ಲಿರಿಕ್ಸ್. ಓಕೆ, ಈಗ ನಾನು ಏನು ಮಾಡ್ತೀನಿ, ಮೇನ್ ಇಂಪಾರ್ಟೆಂಟು. ಓಕೆ, ವಾಯ್ಸ್ ಈಗ ನಾನು ಏನು ಮಾಡ್ತೀನಿ, ವಾಯ್ಸ್ ಮೇನ್ ಇಂಪಾರ್ಟೆಂಟ್ ಮತ್ತೊಮ್ಮೆ ಸೇರ್ ಮಾಡ್ತೀನಿ. ಸೇರ್ ಆಗಲಿಲ್ಲ ಅದು. ಜಸ್ಟ್ ನೀವು ಈ ರೀತಿ ಸೇರ್ ಮಾಡಿ ಡೈರೆಕ್ಟ್ ಇಲ್ಲೇ ಬರುತ್ತೆ. ನಾನು ತೋರಿಸ್ತೀನಿ ನೋಡಿ ಸ್ವಲ್ಪ ವಾಯ್ಸ್. ಓಕೆ, ಇಲ್ಲಿ ಬರುತ್ತೆ ಡೈರೆಕ್ಟಾಗಿ ವಾಯ್ಸ್ ಇಲ್ಲೇ ಬರುತ್ತೆ. ಈಗ ನಾನು ಏನು ಮಾಡ್ತೀನಿ, ವಾಯ್ಸ್ ಆರ್ ಮೈಕ್. ಓಕೆ, ಈಗ ಡೈರೆಕ್ಟಾಗಿ ಇಲ್ಲೇ ಬರುತ್ತೆ. ಜಸ್ಟ್ ಈ ರೀತಿ ಓಪನ್ ಆಗುತ್ತೆ.
ಈ ಒಂದು ಅಪ್ಲಿಕೇಶನಲ್ಲಿ ನೀವು ವಾಯ್ಸ್ ಶೇರ್ ಮಾಡಿದ ತಕ್ಷಣ ಡೈರೆಕ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವೊಂದು ವಾಯ್ಸನ್ನು ಸರಿಯಾಗಿ ಕ್ಲಿಯರಾಗಿ ಬರೋಲ್ಲ, ಯಾಕಂದರೆ ಹೊರಗಡೆ ಅವು ಸೌಂಡ್ ಬರ್ತಾ ಇರುತ್ತೆ, ಈಕೋ ಜಾಸ್ತಿ ಬರೋದು, ಜಾಸ್ತಿ ಸೌಂಡು ಗಲಾಟೆ ಆಗೋದು, ಈ ರೀತಿ ಬರ್ತಾ ಇರುತ್ತೆ. ನೀವೇನು ನೋಡ್ಕೊಂಡು ತುಂಬ ಸಿಂಪಲ್ ಎಡಿಟ್ ಮಾಡ್ಕೊಂಡು ಈಸಿಯಾಗಿ ಎಡಿಟ್ ಮಾಡ್ಕೊಳ್ಬೋದು ಪ್ರೊಫೆಷನಲ್. ಯಾವ ರೀತಿ ಅಂದರೆ ಇದರಲ್ಲಿ ತುಂಬ ಕೆಲಸ ಇಲ್ಲ, ಜಸ್ಟ್ 2 ಮಿನಿಟ್ಸ್ ಕೆಲಸ. ಯಾವ ರೀತಿ ಅಂದರೆ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಆಡಿಯೋ ಬೇಕಾದ್ರೆ ವೀಡಿಯೋ ಇದ್ದರೆ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು. ಇದರಲ್ಲಿ ನಿಮ್ಮ ವಿಡಿಯೋ ಇದ್ದರೆ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಏನೂ ಇಲ್ಲ. ಈಗ ನಾನು ಮಾಡ್ತೀನಿ ಈಗ ಆಡಿಯೋ ಇದೀಗ ನನ್ನ ಒಂದು ಇದರಲ್ಲಿ ವಿಡಿಯೋ ಅಂದರೆ ನನ್ನದು ವಾಯ್ಸ್ ಇದೆ, ಜಸ್ಟ್ ಇದನ್ನ ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡ್ಬೇಕಾದ್ರೆ ಯಾವ ರೀತಿ ಎಡಿಟ್ ಮಾಡ್ತೀನಿ ತುಂಬ ಸಿಂಪಲ್, ನಾನು ಕ್ಲಿಯರ್ ತೋರಿಸ್ತೀನಿ ನೋಡಿ. ಇಲ್ಲಿ ಮೇನ್ ಬಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡೋದು, ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಫೆಕ್ಟ್ಸ್ ಅಂತ ಒಂದು ಬರುತ್ತೆ ನೋಡಿ. ಎಫೆಕ್ಟ್ಸ್ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ ನಾರ್ಮಲೈಸೇಷನ್ ಅಂತ ಒಂದು ಇದೆ. ಜಸ್ಟ್ ಅಂದರೆ ನಾರ್ಮಲೈಸೇಷನ್ ಅಂದರೆ ಇದು ನಾರ್ಮಲ್ ಅಂದರೆ ಏನಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಮೊದಲನೇ ಫೀಚರ್ಸ್ ಇದೇನಪ್ಪ, ಈ ನಾರ್ಮಲೈಸೇಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಸೆಟ್ ಮಾಡಿದ್ರೆ ನಿಮ್ಮೊಂದು ವಾಯ್ಸ್ ಏನಾಗುತ್ತೆ, ಈಗ ನಾವು ವಿಡಿಯೋದಲ್ಲಿ ಒಮ್ಮೆ ಜೋರಾಗಿ ಸೌಂಡ್ ಮಾಡ್ತೀವಿ, ಒಮ್ಮೆ ಡೌನ್ ಆಗಿ ಆಗುತ್ತೆ. ಅದಕ್ಕೆ ಏನು ಮಾಡ್ತೇವೆ, ನಾರ್ಮಲ್ ಕನ್ಸ್ಯೂಮ್ ಮಾಡ್ತೇವೆ, ಅಂದರೆ ಎಲ್ಲ ಒಂದೇ ಲೆವೆಲಾಗಿ ಕನ್ಸ್ಯೂಮ್ ಮಾಡ್ತೇವೆ, ಒಂದೇ ಲೆವೆಲಲ್ಲಿ ಆಡಿಯೋ ಕೇಳಿಸುತ್ತೆ. ಅದಕ್ಕೆ ಏನು ಮಾಡ್ತೇವೆ, ನಾರ್ಮಲೈಸೇಷನ್ ಅಂತ ಬರುತ್ತೆ. ಇಲ್ಲಿ ನೀವು ಇದು ಸೆಟ್ ಮಾಡಿ ಜಸ್ಟ್ ಅಪ್ಲೈ ಆಯಿತು ನಾರ್ಮಲೈಸೇಷನ್. ಈಗ ಎಕ್ಸಾಂಪಲ್ ಆಗಿ ತೋರಿಸ್ಬೇಕಾದ್ರೆ ವಿಡಿಯೋ ಪ್ಲೇ ಮಾಡ್ತೇನೆ ನೋಡಿ, ಸಾಂಗು ನೋಡಿ, ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ನೋಡಿ ಈ ರೀತಿ, ಜಸ್ಟ್ ಈಗ ನೀವು ನೋಡಿದ್ರಲ್ಲ ಈ ರೀತಿ, ನೀವು ಈಗ ಈ ರೀತಿ ನಿಮಗೆ ವಿಡಿಯೋ ಪ್ಲೇ ಆಗುತ್ತೆ. ಈಗ ಮತ್ತೆ ನೀವು ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಮೇನ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ನಾರ್ಮಲ್ ತುಂಬ ಇದೆ. ಇಲ್ಲಿ ನೋಡಿ ನಾಯ್ಸ್ ಕಾನ್ಸಲೇಟರ್ ಅಂತ ಇದೆ, ಅಂದರೆ ನಾಯ್ಸ್ ಕಾನ್ಸಲೇಷನ್ ಅಂತ ಇದೆ. ಅಂದರೆ ನಿಮ್ಮ ಹೊರಗಡೆ ಏನು ಬರ್ತಲ್ಲ ಸೌಂಡ್, ಅದನ್ನು ನೀವೆಲ್ಲ ಇಲ್ಲೇ ಮಾಡ್ಬೋದು, ಕನ್ವರ್ಟ್ ಮಾಡ್ಕೊಳ್ಬೋದು. ಅಂದರೆ ಕನ್ಸಲೇಟರ್ ಅಂದರೆ ಅದೇನು ಮಾಡ್ಕೊ ರೇಡಿಯೋ ಮೂಲಕ ಅದನ್ನೆಲ್ಲ ಕನ್ಸಲೇಟರ್ ಮಾಡ್ಕೊಂಡು ಚೇಂಜ್ ಒಂದು ಸ್ವಲ್ಪ ನಾಯ್ಸ್ ಕನ್ವರ್ಟ್ ಮಾಡ್ಕೊಳ್ಬೋದು. ನಾಯ್ಸ್ ಅಂದರೆ ಹೊರಗಡೆ ಸೌಂಡ್ ಬಂದು ಆಫ್ ಮಾಡ್ಕೊಳ್ಬೋದು. ಈ ರೀತಿ ಕೂಡ ಇದು ಆಪ್ಷನ್ ಇದೆ. ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡ್ಕೋ, ತುಂಬ ಸಿಂಪಲ್. ಇಲ್ಲಿ ಅಂದರೆ ಎಂಪ್ಲಾಯೀಸ್ ಅಂತ ಇದೆಲ್ಲ ಜಸ್ಟ್ ಎಡಿಟ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸೆಟ್ಟಿಂಗ್ ಮಾಡ್ಬೇಕು. ಈ ಸೆಟ್ಟಿಂಗ್ ತುಂಬ ಜನ ಗೊತ್ತಾಗಲ್ಲ, ಮೇನ್ ಇಂಪಾರ್ಟೆಂಟು. ಈ ಸೆಟ್ಟಿಂಗ್ ತುಂಬ ಜನ ತಪ್ತಾ ಇದ್ದಾರೆ ಆ್ಯಕ್ಚುಲಿ ಉಂಟು. ಈ ಸೆಟ್ಟಿಂಗ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದರಲ್ಲಿ 4 ಸೆಟ್ಟಿಂಗ್ ಮಾತ್ರ ಚೇಂಜ್ ಮಾಡಬೇಕು. ನಾವು ಅಪ್ ಡೌನ್ ಮಾಡಬೇಕು, 4 ಮಾತ್ರ ಮಾಡಬೇಕು. ಅದು ಯಾವುದು ಅಂದರೆ ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ ಸೆಕೆಂಡ್ ಇದೊಂದು, ಮತ್ತು ಇಲ್ಲಿ ಲಾಸ್ಟಿಗೆ 3 ಇದಲ್ಲ, ಈ ಮೂರು ನೀವು ಮಾಡಬೇಕು. ಈಗ ನಾವು ಮೇನ್ ಇಂಪಾರ್ಟೆಂಟು ಈ ಸೆಕೆಂಡ್ ಸೆಟ್ಟಿಂಗ್ ಇದಲ್ಲ, ಜಸ್ಟ್ ಇದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಏನಿದೆಲ್ಲ ಇದು ಮೇಲ್ಗಡೆ ಇದೆ, ಇದೊಂದು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಜಸ್ಟ್ ಓಕೆ, ಈ ರೀತಿ ಒಂದು ಸ್ವಲ್ಪ ಒಪ್ಪು. ಇದನ್ನು ಈಗ ನೀವು ಪ್ಲೇ ಮಾಡಿ ನೀವು ನೋಡಬೇಕು ಸೌಂಡ್ ಯಾವ ರೀತಿ ಬರ್ತದೆ. ಜಸ್ಟ್ ನಾನು ನಿಮಗೆ ಇದನ್ನ ಪ್ಲೇ ಮಾಡ್ತೀನಿ. ಓಕೆ, ತೋರಿಸ್ತೀನಿ ನಾನು ನಿಮಗೆ. ಈಗ ಕೇಳೋದಕ್ಕೆ ವಾಯ್ಸ್ ಇಂಟ್ರೆಸ್ಟ್ ಬರ್ತದೆ, ಒಂದು ಪ್ರೊಫೆಷನಲ್ ಒಂದು ವಾಯ್ಸ್ ಅಪ್ ಡೌನ್ ಇದು ಏನಿದೆಲ್ಲ ವಾಯ್ಸ್ ಕಡಿಮೆ ಅಪ್ ಡೌನ್ ಮೇಲ್ಗಡೆ ಕೆಳಗಡೆ ಆಗ್ತದೆ. ಜಸ್ಟ್ ನೀವು ನೋಡ್ತಾ ಇರಲ್ಲ ಮೇಲ್ಗಡೆ ಕೆಳಗಡೆ ನಾವೇನ್ ಮಾಡ್ತಾರಲ್ಲ ಆ ಒಂದು ಈ ರೀತಿ ವಾಯ್ಸ್ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲೇ ಕನ್ಸೂಮ್ ನೀವು ಕಾಣಿಸುತ್ತಲ್ಲ ಜಸ್ಟ್ ಈ ರೀತಿ ನೀವು ಸೆಟ್ ಮಾಡಿ ಇದೊಂದು ಸ್ವಲ್ಪ ಕಡಿಮೆ ಮಾಡ್ತೀನಿ. ಇದೊಂದು ಸ್ವಲ್ಪ ಈ ರೀತಿ ಸೆಟ್ ಮಾಡ್ತೀನಿ ಅಂದ್ರೆ ಇದು ನಿಮಗೆ ಏನಾಗುತ್ತೆ ವಾಯ್ಸ್ ಅಪ್ ಡೌನ್ ಗೊತ್ತಾಗುತ್ತೆ. ಇದರ ಮೇಲೆ ನೀವು ಪ್ರೊಫೆಷನಲ್ ಒಂದು ಎಡಿಟ್ ಮಾಡ್ಕೊಳ್ಳಿ, ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಅಂದರೆ ಎಂಪ್ಲೇಟರ್ ಅಂತ ಇದೆಲ್ಲ ಜಸ್ಟ್ ತೆಲಗಡೆ ಬಂದ್ಬಿಟ್ಟು ಪ್ರೀ ಎಂಪ್ಲೇಟರ್ ಅಂತ ಇದೇನಿದೆಲ್ಲ -1 ಇಟ್ಟಿದ್ದೀನಿ. ಜಸ್ಟು ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಒಂದು ಇಟ್ಬಿಟ್ಟು ಜಸ್ಟು ಈ ರೀತಿ 1 2 ಇಟ್ಟು ಜಸ್ಟ್ ನೀವು ಅಪ್ಲೈ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಆಯಿತು. ಈಗ ಡೈರೆಕ್ಟಿಗೆ ನಿಮ್ಮೊಂದು ಆಡಿಯೋ ಸೇವ್ ಆಯಿತು. ಜಸ್ಟ್ ಈ ಆಡಿಯೋ ಈಗ ಸೇವ್ ಆಯಿತು. ಈ ಆಡಿಯೋ ನೀವು ಏನು ಮಾಡ್ಕೋ ಜಸ್ಟ್ ಡೈರೆಕ್ಟಿಗೆ ನಿಮ್ಮ VN ಅಪ್ಲಿಕೇಶನ್ ಆಗಿರ್ಬೋದು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು. ಯಾವ ರೀತಿ ಶೇರ್ ಮಾಡ್ಕೊಬೋದು ಡೈರೆಕ್ಟಾಗಿ ಅಲ್ಲಿಗೆ. ಯಾವ ರೀತಿ 3 ಡಾಟ್ ಮೇಲೆ ಕ್ಲಿಕ್ ಮಾಡೋದು, ಸೇರ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ VN ಬೇಕಾದ್ರೆ VN ಜಸ್ಟ್ ನೀವು ಯಾವ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡ್ತಾ ಇರ್ತಾರೆ ಆ ಒಂದು ಅಪ್ಲಿಕೇಶನ್ ಡೈರೆಕ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು. ಜಸ್ಟ್ ನೋಡಿ ಈಗ ಏನು ಮಾಡ್ತೀನಿ, ನ್ಯೂ ಆಲ್ಬಮ್ ಮಾಡ್ತೀನಿ, ಇದಕ್ಕೆ ಯಾವುದೊಂದು ಹೆಸರು ಕೊಡಿ. ಓಕೆ, ಈಗ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಆಯಿತು. ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಈಗ ಆಡಿಯೋ ಆಯಿತು. ಈ ಆಡಿಯೋ ನೀವು ಡೈರೆಕ್ಟಾಗಿ ಈಗ ಯೂಸ್ ಓಕೆ ಪ್ರೊಜೆಕ್ಟ್ ಮೇಲೆ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ವೀಡಿಯೋಗೆ ನಿಮ್ಮ ಒಂದು ಆಡಿಯೋ ಈಗ ಯಾವೊಂದು ವೀಡಿಯೋ ಹಾಕ್ತೀರಾ, ಜಸ್ಟ್ ಎಕ್ಸಾಂಪಲ್ಗೆ ನೀವು ಯಾವುದೋ ಒಂದು ವೀಡಿಯೋ ಹಾಕಿರ ಆ ಒಂದು ವಿಡಿಯೋ ಈ ರೀತಿ ಎಕ್ಸಾಂಪಲ್ ನಾನು ಒಂದು ವೀಡಿಯೋ ಹಾಕ್ತೀನಿ ನೋಡಿ, ತೋರಿಸ್ತೀನಿ ನೋಡಿ, ನಿಮ್ಗೆ ತೋರಿಸ್ಬೇಕಲ್ಲ. ಓಕೆ, ಈಗ ಈ ಒಂದು ವಿಡಿಯೋಗೆ ನಾನು ಜಸ್ಟ್ ಅದನ್ನ ಈಗ ಈ ರೀತಿ ಆಡಿಯೋ ಸೆಟ್ ಮಾಡ್ಬೇಕು. ಅದನ್ನ ಏನು ಮಾಡ್ತೀನಿ ನೋಡಿ, ಈ ರೀತಿ ನಿಮಗೆ ಆಡಿಯೋ ಅನ್ನೋದು ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ. ಅಂದರೆ ಹಿಂದೆ ಮುಂದೆ ಅಂದರೆ ಲಿಫ್ಟ್ ನಿಮ್ಮ ತುಟಿ ಸಿಂಕಿಗೆ ಆಡಿಯೋ ಒಪ್ಪಲ್ಲ. ಅಂದರೆ ಯಾಕಂದರೆ ಎಡಿಟ್ ಆಗಿರುತ್ತೆ, ಸ್ವಲ್ಪ ಎಡಿಟ್ ಅಂದರೆ ಅದ್ಲ ಬದ್ಲ ಅಲ್ಲ, ಅಂದರೆ ಸ್ವಲ್ಪ ನೀವು ಚೇಂಜ್ ಆಗಿರುತ್ತೆ. ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕಿಲ್ಲ. ಜಸ್ಟ್ ನೋಡಿ ಈ ವಿಡಿಯೋ ರೊಟೇಟ್ ಈ ರೀತಿ ಮಾಡಿಬಿಡ್ತೀನಿ ನೋಡಿ, ತುಂಬ ಸಿಂಪಲಾಗಿ ತೋರಿಸ್ಬಿಡ್ತೀನಿ. ಓಕೆ, 6:9 ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ರೀತಿ ಈ ರೀತಿ ಇನ್ನು ರೊಟೇಟ್ ಮಾಡಿ ಜಸ್ಟ್ ಓಕೆ ಈ ರೀತಿ ನೋಡಿ. ಈಗ ನೋಡಿ ಈ ವಾಯ್ಸ್ ಅನ್ನೋದು ಈ ರೀತಿ ಪ್ಲೇ ಆಗುತ್ತೆ. ಇಲ್ಲಿ ವಾಯ್ಸ್ ಇದೆಲ್ಲ ಜಸ್ಟ್ ಈ ವಾಯ್ಸು ಈ ರೀತಿ ನೋಡಿ ಗೈಸ್ ನೋಡ್ಕೊಳ್ಬೋದು.
ಈ ರೀತಿ ವಾಯ್ಸ್ ಒಂದು ಇದಾಗುತ್ತೆ. ನೀವು ಬೇಕಾದ್ರೆ ಈ ರೀತಿ ನಿಮ್ಗೆ ಲಿಪ್ಸಿಂಗ್ ಆಗಲ್ಲ, ಮೇನ್ ಇಂಪಾರ್ಟೆಂಟ್ ಸ್ವಲ್ಪ ಶೇಪ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ, ಅದೇನು ಮಾಡೋದಿಲ್ಲ, ಅಲ್ಲೇ ಸ್ವಲ್ಪ ಹಿಂದೆ ಮುಂದೆ ಏನು ಮಾಡಿದ್ರೆ ಆಗುತ್ತೆ. ಈ ರೀತಿ ಮಾಡಿ ನೀವು ಎಡಿಟ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ. ವಾಯ್ಸ್ ಅವರನ್ನು ಆರಾಮಾಗಿ ಎಡಿಟ್ ಮಾಡ್ಕೊಳ್ಳೋದು ಅಂದರೆ ನಿಮ್ಮದು ವಾಯ್ಸ್ ನೀವು ಈಸಿಯಾಗಿ ಪ್ರೊಫೆಷನಲ್ ಆಗಿ ಎಡಿಟಿಂಗ್ ಮಾಡ್ಕೊಳ್ಳೋದು. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ರತಿಯೊಬ್ಬರು ಪ್ಲೇಸ್ಟೋರ್ ಅವೈಲೇಬಲ್ ಇದೆ, ಆರಾಮಾಗಿ ಮಾಡ್ಕೊಳ್ಬೋದು. ಏನಿಲ್ಲ, ತುಂಬ ಸಿಂಪಲ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮೇನ್ ಇಂಪಾರ್ಟೆಂಟ್ ನಾವು ಯೂಟ್ಯೂಬರ್ ಆಗ್ಬೇಕಂದ್ರೆ, ಒಬ್ಬ ಕ್ರಿಯೇಟರ್ಸ್ ಆಗಿ ಬೆಳಿಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮ ಒಂದು ವಿಡಿಯೋ ಕ್ವಾಲಿಟಿ ವಾಯ್ಸ್. ಅದಕ್ಕೋಸ್ಕರ ನಿಮಗೆ ಈ ಒಂದು ಹೊಡೆದ್ರೆ ನಿಮ್ಮ ಹತ್ರ ಮಾಹಿತಿ ಇಲ್ಲ. ಸ್ಟಾರ್ಟಿಂಗ್ ನಾನು ಮೊದಲು ವಿಡಿಯೋ ಮಾಡೋದು ನನ್ನ ಹತ್ರ ಮಾಹಿತಿ ಇಲ್ಲ, ಜಸ್ಟ್ ನಾನು ಈ ರೀತಿ ವಾಯ್ಸ್ ಮಾಡ್ತಿದ್ದೆ. ಇದೊಂದು ಎಡಿಟಿಂಗ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು. ಇನ್ನೊಂದು ತುಂಬ ಸಿಂಪಲ್. ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡಿದ್ದೀನಿ. ಏನೋ ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಟಿಕೆಟ್ಸ್ ಸೆಲೆಕ್ಟ್ ಜಿ ಎಂದು ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರಿಗೆ ಬಾಯ್ ಬಾಯ್.